ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನ ಬೆಳಗಿನ ಜಾವದಲ್ಲಿ ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ದಿವಸ ನಾವು ಹೊಸ ವಿಷಯಕ್ಕೆ ಹೋಗ್ತಾ ಇದ್ದೀವಿ. ಹೊಸ ವಿಷಯವನ್ನ ಧ್ಯಾನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಹಲ್ಲೆಲೂಯಾ. ನಮಗೆಲ್ಲರೂ ಕೂಡ ಕರ್ತನ ಆಶೀರ್ವಾದ ನಾವು ಕೇಳಿಕೊಂಡಾಗ, ಪ್ರಾರ್ಥನೆ ಮಾಡಿದಾಗ ನಮಗೆ ದೊರಕುತ್ತಲ್ವ. ಕರ್ತನು ನ್ಯಾಯಪಾಲಿಸುವ ತನ್ನ ಮಕ್ಕಳಿಗೆ ಆತನ ನಾಮದಲ್ಲಿ ಕೇಳುವಾಗ ನೀವು ಏನು ಬೇಕಾದರೂ ಕೇಳಿಕೊಳ್ಳಿರಿ, ಆತನು ಕೊಡುವ ಆತನಾಗಿದೆ. ಹಲ್ಲೆಲೂಯಾ. ಪ್ರಾಡಿಗಲ್ ಸನ್ ಅಂದ್ರೆ ದಾರಿ ತಪ್ಪಿದ ಮಗ ಕೂಡ ಆಸ್ತಿಯನ್ನ ಪಾಲ್ ಮಾಡಿಕೊಂಡಿದ್ದ ಅನ್ಕೊಂಡು ಕೇಳಿದಾಗಲೂ ಕೂಡ ಆತನು ಕೊಟ್ಟನು. ಸ್ಟಾರ್ಟಿಂಗ್ ಅಲ್ಲಿ ಕೊಡೋದಕ್ಕೆ ಸ್ವಲ್ಪ ಹಿಂದೆ ಟಾಕಿರ್ಬೋದು, ಯಾಕೆಂದ್ರೆ ಕೊಟ್ರೆ ಎಲ್ಲ ಹಾಳು ಮಾಡ್ಕೊತಾನೆ. ಯಾಕಂದ್ರೆ ಅದನ್ನ ಸಂಪಾದಿಸುವಂತ ಒಂದು ಜ್ಞಾನ ಇವನಿಗೆ ಇಲ್ಲ ಅನ್ನೋದನ್ನ ತಿಳಿದಂತ ತಂದೆ ಸ್ವಲ್ಪ ಕಾಯಣ, ಏನಾದ್ರೂ ಬೇಡ, ನಾನು ಇಲ್ಲೇ ಇರ್ತೀನಿ, ನಿಮ್ ಜೊತೆ ಇದ್ದುಕೊಂಡು ಹೋಗ್ತೀನಿ ಅನ್ಕೊಂಡು ಹೇಳ್ತಾನೆ ಅನ್ನೋದು ಕಾದಿರ್ಬೋದಾದ್ರೆ, ಅವನು ನನಗೆ ಬೇಕೇ ಬೇಕು ಪಾಲು, ನಾನು ನನ್ನ ಜೀವನವನ್ನ ಮಾಡ್ಕೊಂಡು ಹೋಗ್ತೀನಿ ಅನ್ಕೊಂಡು ಕೇಳುವಂತ ಸಂದರ್ಭದಲ್ಲಿ ಆ ದಾರಿ ತಪ್ಪಿದ ಮಗನ ಒಂದು ನಿವೇದನೆಯನ್ನು ಕೇಳಿ ಅದನ್ನು ಸಂಭಾಳಿಸೋದಕ್ಕೆ ಮೆಚ್ಯೂರಿಟಿ, ಪ್ರಬುದ್ಧತೆ ಇಲ್ಲದೆ ಹೋದರೂ ಕೂಡ ಆತನ ಕೈಗೆ ಒಪ್ಪಿಸಿಕೊಳ್ತಾನೆ. ಆ ರೀತಿಯ ತಂದೆ ನಮ್ಮ ತಂದೆಯಾಗಿದೆ. ಹಲ್ಲೆಲೂಯಾ. ಕೆಲವು ಬಾರಿ ನಾವು ಹಠ ಹಿಡಿದು ಕೇಳಿದಾಗಲೂ ಕೂಡ ಕರ್ತನು ಕೊಡುತ್ತಾನೆ. ಆದ್ರೆ ಕರ್ತನು ತದನಂತರ ಅದನ್ನ ಸಂಭಾಳಿಸಕ್ಕಾಗದೆ ನಾವು ಬುದ್ಧಿ ಕಲಿತೇವಲ್ಲ, ಅಲ್ಲಿಂದ ಪಾಠ ಕಲಿಸಿ ನಮ್ಮ ಪರಿಸ್ಥಿತಿ ಏನು ಅನ್ನೋದನ್ನ ಅರ್ಥೈಸುವಂತ ದೇವರು ನಮ್ಮ ದೇವರಾಗಿದೆ. ಹಲ್ಲೆಲೂಯಾ. ಆ ಆಶೀರ್ವಾದದೊಂದಿಗೆ ನೀನು ನಾಶವಾಗುವಂತ ಅನ್ಕೊಂಡು ನೋಡ್ರಿ, ತಾರ್ಷಿಸಿಗೆ ನಾನು ಹೋಗ್ತೀನಿ ಅಂತ ಅನ್ಕೊಂಡು ಯೋನನ್ನು ಕೇಳಿದಾಗ ತಾರ್ಷಿಸಿಗೆ ಹೋಗೋದಕ್ಕೆ ದೇವರು ಅವಕಾಶ ಕೊಟ್ಟರು. ಆದ್ರೆ ತಾರ್ಷಿಸಿನಲ್ಲಿ ಹೋಗಿ ಆತನ ಒಂದು ಪಾಠವನ್ನ ಕಲಿತಾನೆ. ನಾನು ದೇವರ ಚಿತ್ತವನ್ನ ಬಿಟ್ಟು ಏನನ್ನು ಮಾಡಲು ಸಾಧ್ಯವಿಲ್ಲ ಅನ್ನೋದನ್ನ ಆತನ ಪಾಠವನ್ನ ಕಲಿತಾನೆ. ಹಲ್ಲೆಲೂಯಾ. ಆ ರೀತಿಯಲ್ಲಿ ನಮ್ಮನ್ನ ನಡೆಸುವ ನಮ್ಮ ಪ್ರೀತಿಯ ತಂದೆ ಆತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ ಏನಂದ್ರೆ, ನಮಗೆ ಆಶೀರ್ವಾದ, ಬ್ಲೆಸ್ಸಿಂಗ್, ಅದ್ಭುತ ಕಾರ್ಯಗಳು, ಬಿಡುಗಡೆ ಕಾರ್ಯಗಳು ಆದಾಗ ನಾವು ಅದನ್ನ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತೇವೆ? ಏನು ಪ್ರತಿಕ್ರಿಯೆ ಬರುತ್ತೆ ನಮ್ಮಿಂದ? ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತೇವೆ? ಅದನ್ನ ಹೆಂಗ್ ಉಳಿಸ್ಕೊಳ್ಳೋದು? ಒಂದು ಕಾರ್ ಪರ್ಚೇಸ್ ಆಶೀರ್ವಾದ ಮಾಡಿ ದೇವರು ಕೊಟ್ಟರು ಅಂತ ಅದನ್ನ ಹೆಂಗ್ ಉಳಿಸ್ಕೊಳ್ಳೋದು? ನಾನು ಸರ್ವಿಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಚೆನ್ನಾಗಿ ಡ್ರೈವ್ ಮಾಡ್ಬೇಕು ಅಂತ ಮಾತಾಡ್ತಾ ಇಲ್ಲ, ಚೆನ್ನಾಗಿ ಗೇರ್ ಹೊಡಿಬೇಕು ಅಂತ ಮಾತಾಡ್ತಾ ಇಲ್ಲ. ಆತ್ಮಿಕವಾಗಿ ಯಾವ ರೀತಿಯಲ್ಲಿ ಅದನ್ನು ಉಳಿಸ್ಕೊಳ್ಳೋದು? ಕೃತಜ್ಞತೆ ಅಂದ್ರೆ ಮೊದಲಿದ್ದಾಗಿ ಅದು ಬಹಳ ಪ್ರಾಮುಖ್ಯ. ಕೃತಜ್ಞತೆ ಇರೋದು, ಥ್ಯಾಂಕ್ಸ್ ಇರಬೇಕು. ಕರ್ತನಿಗೆ ನಾವು ವಂದನೆಯನ್ನು ಸಲ್ಲಿಸಬೇಕು. ಎರಡನೇದಾಗಿ ಸ್ತೋತ್ರ, ಕೃತಜ್ಞತೆ, ಎರಡು ಒಂದೇ. ಆಶೀರ್ವಾದ ಆದಾಗ ನಮ್ಮಲ್ಲಿ ಒಂದು ತಗ್ಗಿಸಿಕೊಳ್ಳೋದು. ಯಾಕಂದ್ರೆ ಆಟೋಮೆಟಿಕ್ ಏನ್ ಬರುತ್ತೆ ನಮ್ಗೆ, ಮನುಷ್ಯ ಆದ್ರೆ ಯಾರು ಕೂಡ ಇದನ್ನ ಅಲ್ಲಗಳಿದ್ದಾಗ ಆಗೋದಿಲ್ಲ. ನಮಗೆ ಆಟೋಮೆಟಿಕ್ ಆಗಿ ಒಂದು ಗರ್ವ ಬರುತ್ತೆ, ಒಂದು ಅಹಂಕಾರ ಬರುತ್ತೆ, ನನಗೆ ದೇವರ ಆಶೀರ್ವಾದ ಮಾಡೋದ್ರಲ್ಲ ಅಂತ. ಇದು ಆಗಬಾರ್ದು, ಬರಬಾರ್ದು ಅನ್ನೋದನ್ನ ಕರ್ತನೆ ಹೇಳ್ತಾರೆ. ಅದೇ ತನ್ನ ಕರ್ತವ್ಯ. ಜ್ಞಾನ ಪೂರ್ವಕವಾಗಿ ಅದನ್ನು ನಿಭಾಯಿಸಬೇಕು. ಜ್ಞಾನವುಳ್ಳವರಾಗಿ ನಡೆದುಕೊಳ್ಬೇಕು, ವಿವೇಕವುಳ್ಳವರಾಗಿ, ಅದಕ್ಕೆ ಹೆಚ್ಚಾಗಿ ಕಾಮನ್ ಸೆನ್ಸ್ ಅಂತ ಹೇಳ್ತಾರೆ, ವಿವೇಕವುಳ್ಳವರಾಗಿ ನಡೆದುಕೊಳ್ಬೇಕು. ಇದೆಲ್ಲ ಪಾಯಿಂಟ್ಸ್ಗಳು ನಿಮ್ಮ ಮನಸ್ಸಿನಲ್ಲಿ, ಕೆಲವರ ಮನಸ್ಸಿನಲ್ಲಿ ಇದೆ, ಕೆಲವರ ಬಾಯಲ್ಲಿ ಹೊರಗಡೆ ಬರ್ತಾ ಇದೆ, ಕೆಲವರು ಇಲ್ಲ ಸ್ಟಕ್ ಆಗಿದೆ, ಹೊರಗಡೆ ಬರ್ತಾ ಇಲ್ಲ. ಅದು ಬರೋ ಟೈಮಲ್ಲಿ ನಾನು ಸೆಷನ್ ಮುಗಿದ ಹೋಗುತ್ತೆ, ಅದಕ್ಕೋಸ್ಕರ ನಾನು ಮುಂದೆ ಹೋಗ್ತೇನೆ. ಮೊದಲಿಗಾಗಿ ನನ್ನ ಒಂದು ಕರ್ತನ ಸನ್ನಿಧಾನದಲ್ಲಿ ಕುಳಿತು ಕೇಳುವಂತ ಸಮಯದಲ್ಲಿ ನಮಗೆ ಆಶೀರ್ವಾದ ಆದಾಗ, ಅದು ಆರ್ಥಿಕ ಆಶೀರ್ವಾದ ಆಗಿರ್ಬೋದು ಅಥವಾ ಯಾವುದೇ ಒಂದು ಆಶೀರ್ವಾದ ಆಗಿರ್ಬೋದು, ನಮಗೆ ಒಳ್ಳೇದಾದ ಕೂಡಲೇ ನಾವೇನು ಮಾಡಿದ್ರೆ ಯೋಚಿಸದೆ ನಾವು ವೇಗವಾಗಿ ಬೇರೆಯವರಿಗೆ ಸಹಾಯ ಮಾಡಬಹುದು. ನಮಗೇನಾದ್ರೂ ಸಿಕ್ಕಿದ ಕೂಡಲೇ ಯೋಚಿಸದೆ ಸಹಾಯ ಮಾಡೋದು ತಪ್ಪಲ್ಲ. ಯಾಕಂದ್ರೆ ಕರ್ತನು 6ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಲ್ಲಿ ಆತನು ದಾನ ಧರ್ಮದ ವಿಚಾರವಾಗಿ 3 ಟಾಪಿಕ್ ಬಗ್ಗೆ ಅಲ್ಲಿ ಡಿಸ್ಕಸ್ ಆಗುತ್ತೆ. ಒಂದು ಪ್ರಾರ್ಥನೆ, ಎರಡನೇದಾಗಿ ಉಪವಾಸ, ಮೂರನೇದಾಗಿ ದಾನ ಧರ್ಮದ ವಿಚಾರವಾಗಿ ಡಿಸ್ಕಸ್ ಆಗುತ್ತೆ. ಆ ದಾನ ಧರ್ಮದ ವಿಚಾರವಾದ ದೊಡ್ಡ ಪ್ಯಾಸೇಜ್ ಅನ್ನೇ ಕರ್ತನ ಹೇಳಿ. ದಾನ ಧರ್ಮವನ್ನ ಮಾಡುವುದಕ್ಕೆ ಕರ್ತನು ವಿರೋಧಿಯಲ್ಲ, ಸೇವಕರು ವಿರೋಧಿಯಲ್ಲ, ಸಭೆ ವಿರೋಧಿಯಲ್ಲ, ಅಥವಾ ವಿಶ್ವಾಸಿ ವಿರೋಧಿಯಲ್ಲ.
ಆದರೆ ನಾವು ಯಾವ ರೀತಿಯಲ್ಲಿ ಸಹಾಯ ಮಾಡ್ತೇವೆ ಅನ್ನೋದನ್ನ ಬಹಳ ಪ್ರಾಮುಖ್ಯ. ನಾವೇನ್ ಮಾಡ್ತೇವೆ, ಎಕ್ಸೈಟ್ಮೆಂಟ್ ಅಂತ ಹೇಳ್ತಾರೆ. ಅವನ ಎಕ್ಸೈಟ್ ಆಗಿದ್ದ ಅಂತ ಅನ್ಕೊಂಡು ಹೇಳ್ತಾರೆ, ಅವನ ಸ್ವಲ್ಪ ಎಕ್ಸೈಟ್ ಆಗಿದ್ದಾನೆ ಅಂತ ಅನ್ಕೊಂಡು ಹೇಳ್ತಾರೆ. ಅಂದ್ರೆ ಉದ್ರೇಕಗೊಳ್ಳವರಾದ ತಕ್ಷಣ ಬಂದು ಕೂಡಲೇ ಯೋಚಿಸದೆ ಸಹಾಯ ಮಾಡುದು. ಕರ್ತನ ಹೇಳ್ತಾ ಇದ್ದಾನೆ, ಈ ಒಂದು ಜನರಿಗೆ ಸಹಾಯ ಮಾಡೋದಕ್ಕೆ ನಾವು ಆತುರ ಪಡಬಾರದು. ಅದೇ ರೀತಿಯಲ್ಲಿ ನಾವು ಸಹಾಯ ಮಾಡುವ ಕ್ಷಣದಲ್ಲಿ ನಮ್ಗೆ ಏನಾದ್ರೂ ಆಶೀರ್ವಾದ ಆಯ್ತು ಅಂತಂದ್ರೆ, ನೋಡ್ರಿ, ಸಕ್ಕರೆ ಎಲ್ಲಿರುತ್ತೋ ಅಲ್ಲಿ ಇರುವೆಗಳು ಬರ್ತವೆ. ಅದೇ ರೀತಿಯಲ್ಲಿ ನಮ್ಗೆ ಏನಾದ್ರೂ ಒಂದು ಬ್ಲೆಸ್ಸಿಂಗ್ ಬಂತು ಅಂತಂದ್ರೆ, ಬ್ಲೆಸ್ಸಿಂಗ್ ಬರೋದಕ್ಕೆ ಸ್ತೋತ್ರ ಮಾಡೋದಕ್ಕೆ ಸ್ವಲ್ಪ ಜನ ಇದ್ರೆ, ಎರಡನೇದಾಗಿ ಇವ್ರಿಗೆ ಆಯ್ತಲ್ಲ ಅಂತ ಹೊಟ್ಟೆ ಕಿಚ್ಚು ಪಡುವಂತ ಇನ್ನೊಂದು ಪಂಗಡ ಇದ್ರೆ, ಮೂರನೇದಾಗಿ ಇವರಿಗೆ ಆಶೀರ್ವಾದ ಆಯ್ತಲ್ಲ ಇವ್ರ ಹತ್ರ ಹೆಂಗೆ ನಮ್ದಾಗಿಸ್ಕೊಡೋದು, ಇದನ್ನ ತಾವೆಂಗೆ ಅನುಭವ ಮಾಡೋದು ಅನ್ಕೊಂಡು ನೋಡುವವರು ಒಂದು ಪಂಗಡ ಇದೆ. ಎಷ್ಟು ಪಂಗಡ? 3 ಪಂಗಡ. ಒಂದು ಪಂಗಡ ಸ್ತೋತ್ರ ಹೇಳೋರು ಯಥಾರ್ಥವಾಗಿ, ಎರಡನೇದಾಗಿ ಯಾರು ಹೊಟ್ಟೆ ಕಿಚ್ಚು ಪಡೋರು, ಎರಡನೇದಾಗಿ. ಮೂರನೇದೇ ಪಂಗಡ ಯಾವುದು? ಎಲ್ಲಿ ಹೇಗೆ ಇವ್ರ ಹತ್ರ ಸೋರ್ಸ್ಬಿಟ್ಟು ತೀರ್ಕೊಳ್ಳೋಣ ಅನ್ನುವ ರೀತಿಯಲ್ಲಿ ಆಲೋಚನೆ ಮಾಡೋ 3 ಪಂಗಡಗಳಿದ್ದಾರೆ. ಅದು ವಿಶ್ವಾಸಿಗಳ ಮಧ್ಯದಲ್ಲೇ ಇಲ್ವಾ? ಇವ್ರು ಯಾರ್ಯಾರನ್ನು ತಿಳ್ಕೊಂಡಿರ್ಬೇಕು, ಯಾರ್ಯಾರನ್ನು ತಿಳ್ಕೊಂಡಿರ್ಬೇಕು. ಸ್ತೋತ್ರ ಬ್ರದರ್ ಅನ್ಕೊಂಡು ಹೇಳುವಾಗ ಯಾವ ಸ್ತೋತ್ರ ಎಲ್ಲಿಂದ ಬರ್ತದೆ ಅಂತ ಅನ್ಕೊಂಡು ತಿಳ್ಕೋಬೇಕು ಅಲ್ವಾ? ಅದಕ್ಕೋಸ್ಕರವಾಗಿ ಮತ್ತು ನಾವು ದಯೆಯಿಂದ ನಡೆಸಲ್ಪಡಬೇಕು. ಆದ್ರೆ ಅದರ ದಯೆಯ ಜೊತೆ ಒಂದು ಬುದ್ಧಿವಂತಿಕೆ ಇರಬೇಕು, ಒಂದು ಜ್ಞಾನ ಇರಬೇಕಾಗಿದೆ. ಒಳ್ಳೆಯವರಾಗಿರೋದು, ನಾನೇನು ಸೆಂಟೆನ್ಸ್ಗಳೆಲ್ಲ ಬರ್ಕೊಂಡ್ ಬಂದಿದ್ದೀನಿ. ಒಳ್ಳೆಯವರಾಗಿರೋದು ಒಳ್ಳೇದೇ, ಆದ್ರೆ ದಯೆಯಿಂದ ಎಲ್ರಿಗೂ ಕೂಡ ಬೇಕಾಬಿಟ್ಟಿಯಾಗಿ ಹಂಚೋದು, ಅಜಾಗರೂಕತೆ, ದೇವರು ಕೊಟ್ಟಂತ ಆಶೀರ್ವಾದವನ್ನು. ಯಾಕೆಂತಂದ್ರೆ ನಿಮ್ಗೆಲ್ಲರೂ ಕೌನ್ ಬಗ್ಗೆ ಈಗ ಕರೋಡ್ಪತಿ ಗೊತ್ತಿದೆ. ಅದರಲ್ಲಿ ಒಬ್ರು 1 ಕೋಟಿ ಜಯಿಸ್ತಾರೆ. ಬಟ್ ಅವರು ಮಿಡಲ್ ಕ್ಲಾಸ್ ಕೆಳಗಡೆ ಇರುವಂತ ವ್ಯಕ್ತಿ. ಅವರು ಅದರಲ್ಲಿ 1 ಕೋಟಿ ಗೆಲ್ತಾರೆ. ಗೆಲ್ಲದು ಗುಜರಾತ್ ರಾಜಸ್ಥಾನ್ ಪ್ರದೇಶದ ಒಬ್ಬ ವ್ಯಕ್ತಿ ಅನ್ಸುತ್ತೆ. ಅವ್ರು ಗೆಲ್ದ ನಂತರ ಅದು ಟ್ಯಾಕ್ಸ್ ಎಲ್ಲ ಬಿಟ್ಟು ಇಷ್ಟು ಅಮೌಂಟ್ ನನ್ನ ಅವ್ರ ಕೈಗೆ ಸೇರುತ್ತೆ. ಕೈಗೆ ಸೇರಿದ ನಂತರ ಏನಾಗ್ಬೇಕು ಹೇಳಿ, ಆ 1 ಲಕ್ಷಗಟ್ಟಲೆ ಹಣ, ಕೋಟಿಗಟ್ಟಲೆ ಹಣ ಆಗ್ಬೇಕಿತ್ತು. ಅವರು ಅದನ್ನು ಉಪಯೋಗಿಸಿಕೊಂಡು ಅಥವಾ ಸ್ವಲ್ಪ ಹಣ ತನ್ನ ಸಹಾಯಕ ಕೇಳೋರು ಬರಿಗೆ ಕೊಟ್ಟು ತನ್ನ ಉಳಿದಂತ ಹಣವನ್ನ ತನ್ನ ಕುಟುಂಬಕ್ಕೆ ತನಗೆ ಉಪಯೋಗಿಸ್ಬೇಕು. ಆದ್ರೆ ಏನಾಯ್ತು ಅಂದ್ರೆ 2, 3, 4 ವರ್ಷಗಳ ಪರ್ಯಂತರ ಅವನು 1 ಕೋಟಿ ಗೆಲ್ಲುವುದಕ್ಕಿಂತ ಮುಂಚೆ ಯಾವ ಪರಿಸ್ಥಿತಿಯಲ್ಲಿ ಇದ್ದೋ ಅದೇ ಪರಿಸ್ಥಿತಿಗೆ ಬಂದಂತೆ. ಇದಕ್ಕೆ ಕಾರಣ ಏನಂತ ಅನ್ಕೊಳ್ಳದೆ, ಆ 1 ಕೋಟಿ ಬಂದಂತ ಅಮೌಂಟ್ ಇದೆಯಲ್ಲ, ಅದನ್ನ ಮ್ಯಾನೇಜ್ ಮಾಡೋಕೆ ಗೊತ್ತಾಗಿಲ್ಲ. ಯಾರ್ಯಾರು ಬಂದ್ರು ಎತ್ತೆತ್ತಿ ಕೊಟ್ಟಿರೋದು, ಏನೇನು ಖರ್ಚು ಬೇಕು ಅದನ್ನೆಲ್ಲವನ್ನು ಮಾಡಿರೋದು. ಅದನ್ನ ನಾವು ಜ್ಞಾನವಂತರಾಗಿ ನಮಗೆ ಸಿಗುವಂತ ಬ್ಲೆಸ್ಸಿಂಗ್ಸ್ ಅನ್ನು ನಾವು ಹ್ಯಾಂಡಲ್ ಮಾಡ್ತೀವಿ. ಬ್ಲೆಸ್ಸಿಂಗ್ ಬರೋದು ಕಷ್ಟಕರದ ಮಾತಲ್ಲ, ಯಾಕಂದ್ರೆ ನಮ್ಮ ದೇವರ ಕರುಣಾಮಯನ ದೇವರು, ಹಲ್ಲೆಲೂಯಾ. ನಮ್ಮ ದೇವರ ದಯಾಪರಣ. ಮಕ್ಕಳ ಕಷ್ಟವನ್ನ ನೋಡುವಾಗ ಅದನ್ನು ಸುಮ್ಮನೆ ಕೋರುವವನಲ್ಲ, ತನ್ನ ಮಕ್ಕಳನ್ನ ಲೋಕದ ಮುಂದೆ ಅದನ್ನು ತಲೆ ತಗ್ಗಿಸುವಂತೆ ಮಾಡುವವರಲ್ಲ, ತನ್ನ ಮಕ್ಕಳನ್ನ ಸೈತಾನನ ಮುಂದೆ ಸೋತು ಹೋಗುವಂತೆ ಮಾಡುವ ದೇವರಲ್ಲ, ಅದನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯೋಬನನ್ನು ನಾವು ನೋಡ್ತಾ ಇದ್ದೇವೆ. ದುಪ್ಪಟ್ಟಾದ ಆಶೀರ್ವಾದ ಯಾರಿಗಾಯ್ತು? ಯೋಬನಿಗಾಯ್ತು. ನೋಡ್ರಿ, ಸೈತಾನನ ಮುಂದೆ ದೇವರು ತಲೆ ಎತ್ತಿ ನಿಲ್ಲುವಂತೆ ಮಾಡ್ಲಿಲ್ವಾ? ಸೈತಾನ ಎಷ್ಟೇ ಅವನನ್ನ ಶೋಧಿಸಿದ್ರು, ಎಷ್ಟೇ ಹಿಂಸಿಸಿದ್ರು, ಎಷ್ಟು ಸಾಯುವ ಮಟ್ಟಿಗೆ ಅವನನ್ನ ಕರ್ಕೊಂಡು ಹೋದ್ರು ಕೂಡ ಕೊನೆಗೆ ತನ್ನ ಮಗನಾದ ಯೋಬನಿಗೆ ಕರ್ತನು ಆಶೀರ್ವದಿಸಿ ಅವನನ್ನ ಅಗರ್ಭ ಶ್ರೀಮಂತನಾಗಿ ಕರ್ತನು ನಿಲ್ಲಿಸಿ. ಯಾಕೆಂದ್ರೆ ಕರ್ತನಿಗೆ ಗೊತ್ತಿತ್ತು, ಇವನು ಫಸ್ಟ್ ಲೆವೆಲ್ ಅಲ್ಲೇ ಇವನಿಗೆ ಸಿಕ್ಕಿದ ಆಶೀರ್ವಾದ ಹ್ಯಾಂಡಲ್ ಮಾಡೋದು ಗೊತ್ತು. ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದಾನೆ? ಪ್ರತಿದಿನ ಏನ್ ಮಾಡ್ತಾ ಇದ್ದಾನೆ? ಇವನು ಯಜ್ಞವನ್ನ ಅರ್ಪಿಸ್ತಾ ಇದ್ದಾನೆ. ಯಾಕಂದ್ರೆ ಅವನಿಗೆ ಗೊತ್ತಿದೆ, ನನ್ನ ಸುತ್ತಲೂ ನನ್ನನ್ನ ಕಾಪಾಡೋದಕ್ಕೆ ನನ್ನ ದೇವರಿದ್ರೆ, ನನ್ನ ಆಸ್ತಿ ದೇವರಿದ್ರೆ ಮಾತ್ರವೇ ಸಾಧ್ಯ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಯೋಬನು ಆ ಫಸ್ಟ್ ಲೆವೆಲ್ ಅಲ್ಲಿ ಇರುವಂತ ತನ್ನ ಆಶೀರ್ವಾದನ ಕಾಪಾಡಿಕೊಳ್ತಾನೆ ಅನ್ನದ ಮೇಲೆ ಇವನಿಗೆ ಸೆಕೆಂಡ್ ಲೆವೆಲ್ ಅಲ್ಲೂ ಕೂಡ ಆಶೀರ್ವಾದ ಮಾಡಿದ್ರೆ ಇವನು ಕಾಪಾಡ್ತಾನೆ. ಯಾಕಂದ್ರೆ ಆತನಲ್ಲಿ ಇದ್ದದ್ದೇನೋ ನೀತಿವಂತಿಕೆ ಇತ್ತು. ಹಲ್ಲೆಲೂಯಾ. ಕರ್ತನ ನೀತಿವಂತಿಕೆ ಇದ್ದುದರಿಂದ ಆತನು ಮತ್ತೆ ಆತನ ದುಪ್ಪಟ್ಟಾದ ಆಶೀರ್ವಾದ ಮಾಡಿದ್ದಾನೆ ಎಂದು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಮುಂದೆ ಕೆಲವರು ಕರುಣಾಜನಕವಾದ ಕಥೆಯನ್ನು ಇಟ್ಕೊಂಡು ಬರ್ತಾರೆ. ನಮಗೆ ಕರುಣೆ ಹುಟ್ಟಿಸುವಂತ ಕಥೆಯನ್ನ ನೋಡ್ರಿ. ಕರುಣೆ ಹುಟ್ಟಿಸುವಂತ ನಿಜವಾದ ಕಥೆಯನ್ನ, ನಿಜವಾದ ಸಂಗತಿಯನ್ನ ತರೋರ್ ಬಗ್ಗೆ ನಾನು ಮಾತಾಡ್ತಿಲ್ಲ. ಹಾಗಾದ್ರೆ ಸೇವಕರ ಮುಂದೆ ನಾವು ನಿಜವಾದ ಕಾರ್ಯವನ್ನು ಹೇಳಂಗಿಲ್ವಾ?
ಇನ್ನು ಮುಂದೆ ಅವರು ನಿಜವಾದ ಕಾರ್ಯವನ್ನ ಅವರು ಕತೆ ಅಂತ ಅನ್ಕೋತಾರ. ಆ ರೀತಿ ಅಲ್ಲ ನಾನು ಹೇಳ್ತಿರೋದು. ನಿಮ್ಮ ಮುಂದೆ ಕೂಡ ಭಿಕ್ಷೆ ಬೇಡದಕ್ಕೆ ಬರ್ತಾರಲ್ಲ, ಅವ್ರ ಪರಿಸ್ಥಿತಿ ಏನಂತ ನಮಗೆ ಗೊತ್ತಿಲ್ಲ. ಆದ್ರೆ ನಮಗೆ ಅವ್ರ ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಅದು ನಮಗೆ ಅನ್ಸುತ್ತೆ ಇದ್ರಲ್ಲಿ ಏನೋ ಒಂದು ಸುಳ್ಳಿದೆ, ಇದರಲ್ಲಿ ಏನೋ ಒಂದು ಒಳಗಡೆ ಒಂದು ತೂತ ಇದೆ ಅನ್ಕೊಂಡು ನಮಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾವು ಕರುಣಾಜನಕವಾದ ಕಥೆಯನ್ನು ಕೇಳುವಾಗ ನಾವು ಸಡನ್ ಆಗಿ ಆತ್ಮ ಪ್ರೇರೇಪಿತ ಅಲ್ಲ, ಅದು ಸ್ವಪ್ರೇರೇಪಿತಗೊಂಡವರಾಗಿ ನಾವು ಸಹಾಯ ಮಾಡೋದಕ್ಕೆ ಹೋಗೋದು ಬೇಡ ಅನ್ನೋದು ಕರ್ತನ ಹೇಳ್ತಾನೆ. ಅದೇ ರೀತಿಯಲ್ಲಿ ಸಹಾಯ ಪಡೆದ ನಂತರ ಏನ್ ಮಾಡ್ತಾರೆ ಅವರು? ಸಹಾಯ ಪಡೆದಂದ್ರೆ ಭಿಕ್ಷುಕ ಯಾರಾದ್ರೂ ಪಡೆದುಕೊಂಡು ಹೋದನ್ನು ಮತ್ತೆ ಥ್ಯಾಂಕ್ಸ್ ಅಂತ ಅನ್ಕೊಂಡು ಹೇಳೋದಕ್ಕೆ ಯಾರಾದ್ರೂ ಬಂದಿದಾರ? ಒಳ್ಳೆಯವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಗೊತ್ತಾಗೋದಿಲ್ಲ. ಅವರ ಪರಿಸ್ಥಿತಿ ಹೆಂಗಿರುತ್ತೆ, ಅವ್ರಿಗೆ ಊಟ ತಿಂದ್ರೆ ಸಾಕು, ಬದುಕಿದ್ರೆ ಸಾಕು ಅನ್ನೋ ರೀತಿಯಲ್ಲಿ. ಆದ್ರೆ ಕೆಲವರು ಇರ್ತಾರೆ, ಅವರಿಗೆ ಬೇರೆ ಕಾರ್ಯಗಳನ್ನ ಮಾಡ್ತಿರುತ್ತೆ, ಆದ್ರೆ ಕೇಳೋದಕ್ಕೆ ಬರುವಾಗ ಏನ್ ಬರ್ತಾರೆ? ಕರುಣಾಜನಕವಾದ ಸ್ಟೋರಿಯನ್ನು ಹೇಳ್ಕೊಂಡು ಬರ್ತಾರೆ. ಅದೇ ರೀತಿಯಲ್ಲಿ ಅವರಿಗೆ ಕೆಲವು ಬಾರಿ ಏನಂತಂದ್ರೆ ನಾವು ಅಪರಾಧ ಭಾವನೆ ನಮ್ಮಲ್ಲಿ ಉಂಟಾಗುತ್ತೆ. ಎಲ್ಲಿ ತಪ್ಪಾಗ್ಬಿಡುತ್ತೋ ನಾನು ಇಲ್ಲ ಅಂತ ಅಂದ್ಬಿಟ್ರೆ ಅನ್ಕೊಂಡು. ಆದ್ರೆ ನೋಡ್ರಿ, ದೇವರ ಆತ್ಮನ ವಶ ಉಳ್ಳವರಾದ ನಮಗೆ ಸತ್ಯ ಸಂಗತಿಯನ್ನ ದೇವರು ತಿಳಿಸಿಕೊಡುವಾದನಾಗಿ. ಹಲ್ಲೆಲೂಯಾ. ಇದನ್ನ ಬೇರೆ ಯಾರು ಹೇಳಿಲ್ಲ, ನಮ್ಮ ಕರ್ತನಾದ ಯೇಸು ಆತನ ನಮಗೆ ತಿಳಿ ಹೇಳ್ತಾ ಇದ್ದಾರೆ. ಎಲ್ಲಿ ತಿಳಿ ಹೇಳ್ತಾರೆ ನೋಡುವಾಗ ಜಾನ್ 6:26 ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಈಗ ಒಂದು ರೌಂಡ್ ನ ರೊಟ್ಟಿಯನ್ನು ಯಾರೆಲ್ಲ ತಿಂದಿದ್ದಾರೆ? ಜನ ಎಲ್ಲ ತಿಂದಿದ್ದಾರೆ. ಯೇಸು ಕ್ರಿಸ್ತನ ಅದ್ಭುತವನ್ನ ಮಾಡಿದ್ದಾರೆ, ರೊಟ್ಟಿ ಎಲ್ಲ ಅವರಿಗೆ ಹಂಚಾಗಿದೆ. ಈಗ ಏನಾಗಿದೆ, ಯೇಸು ಕ್ರಿಸ್ತನ ಜನ ಹಿಂದೆ ತುಂಬಾ ಜನ ಏನಂತಂದ್ರೆ ಜಗಳ ಆಗೋ ಮಟ್ಟಿಗೆ ಕಿತ್ಕೊಂಡು ಇದು ಮಾಡೋ ರೀತಿಯಲ್ಲಿ ಜಗಳ ಆಡ್ಕೊಂಡು ಒಬ್ಬರ ಮೇಲೆ ತುಳುತ್ತಾ ರೀತಿಯಲ್ಲಿ ಜನ ಸೇರಿ ಬರ್ತಾ ಇದ್ದಾರೆ. ಎಲ್ಲಿ ಯೇಸು ಎಲ್ಲಿಂದ ಅನ್ಕೊಂಡು ಎಲ್ಲಿ ಹೋಗ್ತಾರೆ ಅಂತ ಅನ್ಕೊಂಡು ಡೆಸ್ಟಿನೇಷನ್ ಕೇಳಿದ್ರೆ ಸಾಕು, ಎಲ್ಲಿ ಮೀಟಿಂಗ್ ಅಂತ ಅನ್ಕೊಂಡು ಕೇಳಿದ್ರೆ ಸಾಕು. ಆ ಮೀಟಿಂಗ್ ಸ್ಥಳಕ್ಕೆ ಯಾರು ಮೊದಲೇ ಹೋಗ್ತಾ ಇದ್ರು? ಜನ ಒಂದು ಯೇಸು ಸ್ವಾಮಿ ಬರ್ದೇ ಇದ್ರು ಕೂಡ ಆ ಸ್ಥಳಕ್ಕೆ ಯಾರು ಜನ ಹೋಗಿ ಕೂರ್ತಾ ಇದ್ರು. ಆಗ ಯೇಸು 26ನೇ ವಚನದಲ್ಲಿ ಕರ್ತನೆ ಹೇಳ್ತಾರೆ, ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ಹಲ್ಲೆಲೂಯಾ. ಏನಾಗಿದೆ? ಫ್ರೀ ಆಗಿ ಅವರಿಗೆ ರೊಟ್ಟಿ ಸಿಕ್ಕಿದೆ. ಅದು 3 ದಿವಸದ ಮೀಟಿಂಗೋ 10 ದಿವಸದ ಮೀಟಿಂಗೋ ಅಥವಾ ತಿಂಗಳಾನ್ಗಟ್ಟಲೆ ಮೀಟಿಂಗ್ ನಮ್ಗೆ ಗೊತ್ತಿಲ್ಲ. ಯೇಸು ಕ್ರಿಸ್ತನ ಒಂದು ಸಾರಿ ಅದನ್ನು ಕುಳಿತು ಕೇಳೋದಕ್ಕೆ ನೋಡ್ರಿ, ನನ್ಗೆ ಆಶ್ಚರ್ಯ ಏನಂತಂದ್ರೆ, ಇವಾಗ ಮೀಟಿಂಗ್ ಅರೇಂಜ್ ಮಾಡಿ ನಾವು ನಮ್ಮ ಸ್ವಾರ್ಥ ಇನ್ನೂ ಜನರಿಗೆ ತಲುಪಬೇಕಂದ್ರೆ, ಹಾಲಲ್ಲಿ ಇರುವಂತ ಕೊನೆಯಲ್ಲಿ ಕೂತವನಿಗೆ ತಲುಪಬೇಕಂದ್ರೆ ಸಿಸ್ಟಮ್ ಬೇಕು, ಹಾಲ್ ಬೇಕು. ಆ ಸಿಸ್ಟಮ್ ಅಲ್ಲೂ ಕೂಡ ಅಲ್ಲಿ ತನಕ ಸೌಂಡ್ ರೀಚ್ ಆಗ್ಬೇಕು, ಮೈಕ್ ಬೇಕು, ಎಲ್ಲಾ ಈ ವಿಚಾರಗಳು ಬೇಕು. ಆದ್ರೆ ಕರ್ತನಾದ ಯೇಸು ಪರ್ವತ ಪ್ರಸಂಗದಲ್ಲಿ ಅದನ್ನ ಬೆಟ್ಟದ ತುದಿಯಲ್ಲಿ ಕೂತಿದ್ದಾನೆ, ಕೆಳಗಡೆ ಜನ ಕೂತ್ಕೊಂಡು ಕೇಳ್ತಾ ಇದ್ದಾನೆ. ಹಾಗಾದ್ರೆ ಅದು ಅವರಿಗೆ ಶ್ರವಣ ಶಕ್ತಿಯನ್ನ ಮತ್ತು ಆ ಕರ್ತನ ಮಾತನಾಡಿದ್ದ ಮಾತನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಮತ್ತು ಅದನ್ನ ಈ ರೀತಿಯಲ್ಲೇ ಹೇಳ್ತಾ ಇದ್ದಾನೆ ಅಂತ ಅನ್ಕೊಂಡು ತಿಳಿದುಕೊಳ್ಳುವುದಕ್ಕೆ ಯಾವ ಟೆಕ್ನಾಲಜಿ ಯೂಸ್ ಆಗಿರ್ಬೋದು? ಯಾವ ಟೆಕ್ನಾಲಜಿ ಯೂಸ್ ಆಗಿರ್ಬೋದು? ಎತ್ತರವಾದ ಸ್ಥಳದಲ್ಲಿ ಆದ್ರೂ ಕೂಡ ಬೆಟ್ಟದಲ್ಲಿ ಕೂಗಿದ್ರೆ ಎಕೋ ಆಗ್ಬೋದು, ಆದ್ರೆ ಕರೆಕ್ಟಾಗಿ ಕ್ಲಿಯರ್ ಆಗಿ ಕೇಳೋದಿಲ್ಲ. ಆದ್ರೆ ನಮ್ಮ ದೇವರು ಯಾರಾಗಿದ್ದಾನೆ? ಆತನು ಸರ್ವ ವ್ಯಾಪಿ ಆಗಿದ್ದಾನೆ. ಹಲ್ಲೆಲೂಯಾ. ಆತನು ಹೇಗೆ ನಿಮ್ಮ ಜೊತೆ ಇರ್ತಾನೋ ಹಾಗೆ ನನ್ನ ಜೊತೆ ಇರ್ತಾನೆ. ಯಾವ ರೀತಿಯಲ್ಲಿ ನಿಮ್ಮ ಜೊತೆ ಇರ್ತಾನೋ ಅದನ್ನು ನಮ್ಮ ಜೊತೆಯಲ್ಲಿ ಇರುತ್ತಾನೆ. ಯಾವ ರೀತಿಯಲ್ಲಿ ನನ್ಗೆ ಮಾತು ಕೇಳಿಸ್ತದೋ ಅದೇ ರೀತಿಯಲ್ಲಿ ನಿಮಗೂ ಕೂಡ ಮಾತು ಕೇಳಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿರುವಂತಹ ಅಂತ ಟೆಕ್ನಾಲಜಿಗಳ ಮೇಲೆ ಟೆಕ್ನಾಲಜಿ ನಾವು ನೋಡ್ತಾ ಇದ್ದೇವೆ, ಆದ್ರೆ ಕರ್ತನ ಟೆಕ್ನಾಲಜಿ ಈ ಮನುಷ್ಯನ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ. ಯಾಕಂದ್ರೆ ಆತನು ಎಲ್ಲವೂ ಕೂಡ ಆತನ ಮೂಲ ಕಾರಣನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ ಹೇಳಿದಾಗನೇ, ನೀವು ನನ್ನ ಸೂಚಕ ಕಾರ್ಯವನ್ನು ಹುಡ್ಕೊಂಡು ಬರ್ತಾ ಇಲ್ಲ. ನೀವೇನು ಹುಡ್ಕೊಂಡು ಬರ್ತಾ ಇದ್ದೀರಾ? ರೊಟ್ಟಿನ ಹುಡ್ಕೊಂಡು ಬರ್ತಿದ್ದೀರಾ. ನಿಮಗೆ ರೊಟ್ಟಿ ರುಚಿ ಸಿಕ್ಕಿದೆ, ಮೀನು ರೊಟ್ಟಿ ರುಚಿ ಸಿಕ್ಕಿದೆ. ಈಗ ಆ ರುಚಿಗೆ ಮನೆಯಲ್ಲೆಲ್ಲ ಅಡಿಗೆ ಮಾಡದೆ ಎಲ್ಲ ಹಂಗೆ ಇಟ್ಟು ಪಾತ್ರೆ ಪಕಡೆ ಎಲ್ಲ ಇಟ್ಕೊಂಡು ಮಕ್ಕಳು ಮರಿ ಮಕ್ಕಳು ಎಲ್ಲ ಇಟ್ಕೊಂಡು ಈಗ ನನ್ನ ಹಿಂದೆ ಬರ್ತಾ ಇದ್ದೀರಾ. ಏನಕ್ಕೆ ಬರ್ತಾ ಇದ್ದೀರಾ? ರೊಟ್ಟಿಗೆ ಬರ್ತಾ ಇದ್ದೀರಾ. ಹಾಗಾದ್ರೆ ಕರ್ತನಿಗೆ ಒಬ್ಬರ ಹೊಟ್ಟೆ ತುಂಬಿಸೋದು ಇಷ್ಟ ಇಲ್ವಾ? ಆದ್ರೆ ಹೊಟ್ಟೆ ತುಂಬಿಸೋದು ಇಷ್ಟ, ಶಾರೀರಿಕವಾಗಿ ಹೊಟ್ಟೆ ತುಂಬಿಸೋದು ಇಷ್ಟ ಇಲ್ಲ. ಯಾವ ರೀತಿಯಲ್ಲಿ ಹೊಟ್ಟೆ ತುಂಬಿಸ್ಬೇಕು? ಆತ್ಮಿಕವಾಗಿ ಹೊಟ್ಟೆ ತುಂಬಿಸ್ಬೇಕು. ಯಾಕೆಂದ್ರೆ ಅಲ್ಲಿ ಆ ರೊಟ್ಟಿ ಇಲ್ಲ, ಅಲ್ಲಿ ಯಾವುದೇ ರೊಟ್ಟಿಗೋಸ್ಕರ ಅದ್ಭುತ ನಡೆಯಲ್ಲ, ಅಲ್ಲಿ ಯಾರು ಮೀನ್ ತಂದ್ಕೊಡೋದಿಲ್ಲ. ಅಲ್ಲಿ ಏನಿದೆ?
ಆತ್ಮಿಕವಾದ ಕರ್ತನ ಮಾತೆ ನಮಗೆ ಆಹಾರ ಆಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರ ನೋಡ್ರಿ, ಮನ್ನವನ್ನ ದೇವರು ಪ್ರತಿದಿನ ಸುರಿಸಿದನು, ಆದ್ರೆ ಅದೇ ಟೇಸ್ಟ್ ಇತ್ತು, ಹೊಸ ಮನ್ನ ಆಗಿತ್ತು. ಅದೇ ರೀತಿಯಲ್ಲಿ ನಾವು ಯಾಕೆ ಅದನ್ನ ಅಭ್ಯಾಸ ಇಸ್ರೇಲ್ರಿಗೆ ಮಾಡೋದು ಅಂತಂದ್ರೆ, ಪರಲೋಕದಲ್ಲಿ ಅದೇ ಇರೋದು, ದೇವರ ಮಾತೆ ಪ್ರತಿದಿನ ಸಿಗುತ್ತೆ, ಆದ್ರೆ ಅದರಿಂದೇನೆ ಮನುಷ್ಯನು ಉಜ್ಜೀವನಗೊಳ್ಳುವಾತನಾಗಿದೆ. ಹಲ್ಲೆಲೂಯ. ಕರ್ತನೇ ಹೇಳ್ತಾ ಇದ್ದಾನೆ, ನಿಮಗೆ ನೀವು ಏನ್ ಮಾಡ್ತಾ ಇದ್ದೀರಿ? ಯಾವ್ದನ್ನ ಆಶೀರ್ವಾದ ಅನ್ಕೊಂಡಿದ್ದೀರಾ? ರೊಟ್ಟಿಯನ್ನ ಆಶೀರ್ವಾದ ಇಟ್ಕೊಂಡು ನನ್ನ ಹಿಂದೆ ಬರ್ತಾ ಇದ್ದೀರಾ. ಆದರೆ ಕರ್ತನೇ ಹೇಳ್ತಾ ಇದ್ದೀನಿ, ನೀವು ರೊಟ್ಟಿಗೋಸ್ಕರ ಮಾತ್ರವೇ ಬರ್ತಾ ಇದ್ದೀರಾ, ರೊಟ್ಟಿಗೋಸ್ಕರ ಬರಬೇಡ್ರಿ. ರೊಟ್ಟಿ ನಾನು ಕೊಡಲು ಹೇಗೆ ಬೇಕಾದ್ರೂ ಕೊಡಲು ಶಕ್ತನಾಗಿದ್ದೇನೆ. ಆದ್ರೆ ನಿಮಗೆ ಸಿಗುವಂತ ಆಶೀರ್ವಾದ ಇದೆಯಲ್ಲ, ಆಶೀರ್ವಾದವನ್ನ ಈಗ ಯೇಸು ಕ್ರಿಸ್ತನೇ ತನಗೆ ಆಶೀರ್ವಾದವನ್ನ ಕೊಡೋದಕ್ಕೆ ಇಷ್ಟ ಇದೆ ಜನರಿಗೆ. ಯಾಕೆ ಕೊಡ್ತಾ ಇಲ್ಲ? ಅವರಲ್ಲಿ ಒಂದು ಜ್ಞಾನ ಇಲ್ಲ. ಏನಂತ ಜ್ಞಾನ ಇಲ್ಲ? ಅವರ ಆತ್ಮಿಕ ವಿಚಾರವನ್ನು ಹುಡುಕ್ತಾ ಇಲ್ಲ, ಅವರು ಶಾರೀರಿಕವಾದ ವಿಚಾರವನ್ನು ಹುಡುಕ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೂ ಕೂಡ ಒಂದು ಆಶೀರ್ವಾದ ಸಿಕ್ಕಿದಾಗ, ಒಂದು ರೊಟ್ಟಿ ಸಿಕ್ಕಿದಾಗ, ಮುಂದೆ ಇರೋವನಿಗೆ ಆಶೀರ್ವಾದವನಿಗೆ ನಾವು ಖಂಡಿತ ಕೊಳ್ಳಬೇಕು. ಆದ್ರೆ ಆ ಆಶೀರ್ವಾದವನಿಗೆ ಕೊಡುವಾಗ ನಾವು ರೊಟ್ಟಿಯನ್ನ ಆತನೇ ಅದನ್ನ ಪ್ರೊಡ್ಯೂಸ್ ಮಾಡುವಾಗ, ಅಂದ್ರೆ ಆತನೇ ಅದನ್ನ ಮಾಡಿಕೊಳ್ಳುವಾಗ ನಾವು ಕಲಿಸ್ಬೇಕು ಹೊರತು, ತಗೋ ದಿನಾಲು ರೊಟ್ಟಿ ಕೊಟ್ರೆ, ತಗೋ ದಿನಾಲು ರೊಟ್ಟಿ ಕೊಟ್ರೆ, ತಗೋ ದಿನಾಲು ರೊಟ್ಟಿ ಕೊಟ್ರೆ ಅವೇನ್ ಮಾಡ್ತಾನೆ ಹೇಳಿ? ಅವನೇನ್ ಮಾಡ್ತಾನೆ? ಪ್ರತಿದಿನವೂ ಕೂಡ ಅನೌನ್ಸ್ಮೆಂಟ್ ಬೋರ್ಡ್ ಹಾಕ್ತಿರ್ತೀವಿ, ಪ್ರತಿದಿನವೂ ಕೂಡ ಸಭೆಯಲ್ಲಿ ರೊಟ್ಟಿ ಕೊಡಲಾಗೋದು ಅಂತ ಅನ್ಕೊಂಡು ಹೇಳಿದ್ರೆ, ಅವನ ಮನೇಲಿ ಅಡಿಗೆ ಮಾಡಲ್ಲ. ಅವನು ತಾನೊಬ್ನು ಮಾತ್ರ ಬರಲ್ಲ, ಕುಟುಂಬ ಸಮೇತನಾಗಿ ಬರ್ತಾನೆ. ಇಲ್ಲಿ ಒಂದು ಸಾರಿ ರೆಸರೆಕ್ಷನ್ ಡೇ ಮಾಡಿದ್ವಿ, ನಮ್ಗೆ ಸ್ಥಳ ಸಾರ್ತಾ ಇಲ್ಲ. ಒಂದು ವೇಳೆ ನಾವು ಫ್ರೀ ರೊಟ್ಟಿ ಅಂತ ಅನ್ಕೊಂಡು ಹೇಳಿದ್ರೆ, ಯೇಸು ಕ್ರಿಸ್ತರನ್ನ ರಕ್ಷಕನಾಗಿ ಸ್ವೀಕರಿಸದೆ ಹೋದ್ರೂ ಕೂಡ ರೊಟ್ಟಿ ಕೇಳ್ಕೊಂಡು ಬರುವಂತ ಜನರ ಆಸನ ಪಟ್ಟದ ಎಲ್ಲಾ ಜನರು ಬಂದ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಕರ್ತನನ್ನ ನಾವು ತಪ್ಪಾಗಿ ತಿಳಿದುಕೊಳ್ಳಬಾರದು. ಕರ್ತನು ರೊಟ್ಟಿ ಕೊಡಲು ಶಕ್ತನಾಗಿದೆ. ಹಲ್ಲೆಲೂಯ. ನಮಗೆ ಆರ್ಥಿಕ ಆಶೀರ್ವಾದ ಮಾಡಲು ಶಕ್ತನಾಗಿದೆ. ನಮ್ಮ ಹೊಟ್ಟೆಯನ್ನು ತುಂಬಿಸಲು, ಕೊರತೆಗಳನ್ನು ನೀಗಿಸಲು ಶಕ್ತನಾಗಿದೆ. ಆದರೆ ಅದನ್ನು ಇಲ್ಲಿ ಚೆನ್ನಾಗಿ ಉಂಡು ಚೆನ್ನಾಗಿ ನೀನು ಇರು ಅಂತ ಅನ್ಕೊಂಡು ಕುಡಿದು ಚೆನ್ನಾಗಿರುವಂತ ಅದನ್ನು ಬಯಸ್ತಾ ಇಲ್ಲ. ಅದನ್ನು ಪರಲೋಕಕ್ಕೆ ನೀನು ಬರಬೇಕೆಂದು ಬಯಸುವವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಮುಂದಿನ ವಾಕ್ಯದಲ್ಲಿ ಈ ರೀತಿಯಲ್ಲಿ ಹೇಳ್ತಾನೆ ಕರ್ತನ, ನೋಡ್ರಿ 27ನೇ ವಚನದಲ್ಲಿ, ದುಡೀರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡೀರಿ. ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿಸಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ನಮ್ಮ ತಂದೆ, ನಮ್ಮ ಯೇಸು ಕ್ರಿಸ್ತನ ಯಾವ ರೀತಿ ನಡೆಸ್ತಾನೋ ಅದೇ ರೀತಿಯಲ್ಲಿ ನಮಗ ಆಶೀರ್ವಾದ ಬಂದಾಗಲೂ ಕೂಡ ಬೇಕಾಬಿಟ್ಟಿಯಾಗಿ ತೆಗೆದು ಕೊಟ್ರೆ, ಮುಂದೆ ಆಶೀರ್ವಾದ ಮಾಡುವಾಗ ಕರ್ತನ ಆಲೋಚನೆ ಮಾಡ್ತೀವಿ, ಇವನತ್ರ ಕೊಟ್ರೆ ಏನ್ ಪ್ರಯೋಜನ? ಇವನ್ ತೆಗೆದು ದಾನ 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 ಅಂತ ಅನ್ಕೊಂಡು ಮಾಡಕ್ ಹೋದ್ರೆ, ನಾಳೆ ದಿವಸ ನಿಮ್ಗೆ ಆಶೀರ್ವಾದ ಕೊಡೋದು ಇನ್ನೊಬ್ಬರ ಬಡತನವನ್ನು ತೀರಿಸೋದಕ್ಕೋಸ್ಕರ ಖಂಡಿತ. ಆದ್ರೆ ಇನ್ನೊಬ್ಬರ ಬಡತನವನ್ನು ತೀರಿಸಕ್ ಹೋಗಿ ಇಡೀ ಬಡವನಾದ್ರೆ ನೀನೆಲ್ಲಿ ಸಾಕ್ಷಿ ಹೇಳ್ತೀವಿ? ಮತ್ತೆ ನನಗೆ ಎಷ್ಟು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಒಂದ್ಸರಿ ಮಾತ್ರ ಲೈವ್ ಅಲ್ಲಿ ಬರುತ್ತೆ ಅಷ್ಟೇನೆ, ಆದ್ಮೇಲೆ ಇಲ್ಲ. ನೆಕ್ಸ್ಟ್ ನೋಡುವಾಗ ಅದೇ ಸ್ಥಿತಿ. ದೇವರು ಅದೇ ಸ್ಥಿತಿಯಲ್ಲಿ ಇರೋದಕ್ಕೆ ನಿನ್ನ ಕರೆದಿಲ್ಲ. ನೀನು ಯಾವಾಗಲೂ ಕೂಡ ಯಾವ ರೀತಿ ಆಗಿರ್ಬೇಕು ಅಂತಂದ್ರೆ, ಆ ಚಾರಕ್ತ ಊರಿನ ಅವಳೊಂದು ಪಾತ್ರೆ ಇತ್ತಲ್ಲ, ಆ ಪಾತ್ರೆ ದಿನಾಲು ಉಕ್ಕುತ್ತಾ ಇತ್ತಲ್ಲ, ಅದೇ ರೀತಿಯಲ್ಲಿ ಉಕ್ಕುವ ಆಶೀರ್ವಾದ ನಿಧಿ ಆಗಬೇಕೆಂದು ಕರ್ತವ್ಯವಾಯಿತು. ಹಲ್ಲೆಲೂಯ. ಅಬ್ರಹಾಮನ ಯಾವ ರೀತಿ ಆದ್ರೆ ಹೇಳಿ, ಅದನ್ನ ಆಶೀರ್ವಾದ ಮಾತ್ರ ಅಲ್ಲ, ಅದನ್ನ ಇನ್ನೊಬ್ಬರಿಗೆ ಆಶೀರ್ವಾದ ನಿಧಿ ಆಗಲೆಂದು ನಾವು ನೋಡ್ತಾ ಇದ್ದೇವೆ. ಲೋಟನಿಗೆ ಕಷ್ಟ ಬಂದ್ರೆ ಅದಕ್ಕೂ ಅಬ್ರಹಾಮ ಹೋಗ್ತಾ ಇದ್ದಾನೆ. ತನ್ನ ಮಕ್ಕಳ ವಿಚಾರದಲ್ಲಿ ಬಂದ್ರೆ ಅದಕ್ಕೂ ಅಬ್ರಹಾಮನ ಹೋಗ್ತಾ ಇದ್ದಾನೆ. ಎಲ್ಲಾ ಸರಣಿಗೆ ಆತನು ಕಳಿಸುವಾಗ ಆಲೋಚನೆ ಕೊಟ್ಟು ಯಾರು ಕಳಿಸ್ತಾ ಇದ್ದಾರೆ? ಈಗ ಅಬ್ರಹಾಮನೇ ಕಳಿಸ್ತಾ ಇದ್ದಾರೆ. ಅದೇ ಎಲ್ಲಾ ವಿಚಾರದ ಈ ಸಾರಣಿಗೆ ಸಮಸ್ಯೆ ಬಂದಾಗ ಯಾರ ಜೊತೆಯಲ್ಲಿ ಇದು ನಡೆಸಿದ್ದು? ಅಬ್ರಹಾಮನೇ ಆಗಿದೆ. ಹಾಗಾರನ್ನ ತಂದಿಟ್ಟಿದ್ದಾರೆ, ಆಕೆ ಯಾರು ಇಲ್ಲ ಅಂತ ಅನ್ಕೊಂಡು ಹೇಳುವಾಗ ಆಕೆಯೂ ಕೂಡ ಒಂದು ಸ್ಥಾನಮಾನವನ್ನ ಕೊಟ್ಟು ದೇವರು ಅಬ್ರಹಾಮನನ್ನ ನಡೆಸಿದನೆಂದು ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ನಾವು ಕೂಡ ಆಶೀರ್ವಾದ ನಿಧಿಯಾಗಿ ಮಾರ್ಪಡಬೇಕೇ ಹೊರತು ಒಂದು ದಿನದ ಆಶೀರ್ವಾದವಾಗಿರಬಾರದು. ಹಲ್ಲೆಲೂಯ. ಕರ್ತನ ತಾತ್ಪರ್ಯ ಅದೇ ಆಗಿದೆ. ಅದೇ ರೀತಿಯಲ್ಲಿ ಮುಗಿಸಿಕೊಳ್ಳೋಣ. ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 3ನೇ ವಚನದಲ್ಲಿ ಇಲ್ಲಿ ಅರ್ಥ ಇದ್ದ ಕೊರತೆಗಳನ್ನ ಕರ್ತನು ನೀಗಿಸುವ ಆತನಾಗಿದ್ದಾನೆ. ಕೊರತೆಗಳನ್ನ ದೇವರು ನಮಗೆ ಆರ್ಥಿಕವಾಗಿ ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ಆದ್ರೆ ಅದು ಕರ್ತನ ತಾತ್ಪರ್ಯ ಏನಂದ್ರೆ,
ಕರ್ತನಲ್ಲಿರುವಂತ ಆಹಾರ ಏನಿದೆ ಅದು ನಮ್ಮನ್ನ ಸೋಂಬೇರಿತನಗಳಾಗಿ ಮಾಡುವಂತ ಆಹಾರ ಅಲ್ಲ, ಅಥವಾ ನಾವು ಅದನ್ನ ಕಳೆದು ನಾವು ಮತ್ತೆ ಅದೇ ಸ್ಥಿತಿಗೆ ಹೋಗುವಂತೆ ಮಾಡುವಂತ ಆಶೀರ್ವಾದ ಅದಲ್ಲ. ನಾವು ಆಶೀರ್ವಾದ ನಿಧಿಯಾಗಿ ಸದಾ ಇನ್ನೊಬ್ಬರಿಗೆ ಆಶೀರ್ವಾದವನ್ನ ಕೊಡುವವರಾಗಿ, ಒಳ್ಳೆಯದನ್ನ ಕೊಡುವವರಾಗಿ ನಾವು ಇರಬೇಕೆಂದು ಆತನು ಬಯಸುವಾತನಾಗಿದೆ. ಹಲ್ಲೆಲೂಯಾ. ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 3ನೇ ವಚನದಲ್ಲಿ ಇಲ್ಲಿ ಮರಿಯಳು ಒಂದು ಕಾರ್ಯ ಮಾಡ್ತಾ ಇದ್ದಾಳೆ. ಏನ್ ಮಾಡ್ತಾ ಇದ್ದಾಳೆ? ಜಟವಾಂಸಿ ತೈಲವನ್ನ, ಬೆಲೆ ಬಾಳುವಂತ ತೈಲವನ್ನ ತಂದು ಕಾಲಿಗೆ, ಯೇಸು ಕ್ರಿಸ್ತನ ಕಾಲಿಗೆ ಸುರಿತಿದ್ದಾಳೆ. ಆವಾಗ ಯಾರಿಗೆ ಇರಿಟೇಟ್ ಆಗ್ತಿದೆ, ಯಾರಿಗೆ ಒಬ್ಬನಿಗೆ ಪ್ರಾಬ್ಲಮ್ ಆಗ್ತಿದೆ, ಈ ಯೂದನಿಗೆ ಪ್ರಾಬ್ಲಮ್ ಆಗ್ತಿದೆ. ಇವನು ಹಣಕಾಸು, ಇವನು ಫಿನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಹಣದ ವಿಚಾರವಾಗಿ ಲೆಕ್ಕಾಚಾರ ಇವ್ರೇನ್ ಮಾಡ್ತಾರೆ, ತಡಿತಾನೆ, ಇದು ಮಾಡಬೇಡ ನೀನು ಅನ್ನೋ ರೀತಿಯಲ್ಲಿ. ಯಾಕೆ? ಏನ್ ಹೇಳ್ತಾ ಇದ್ದಾರೆ? ಹಣದ ಬಗ್ಗೆ ಆಸೆ ಇತ್ತು, ಅದು ಒಳಗೆ ಇತ್ತು. ಹೊರಗಡೆ ಏನ್ ಹೇಳ್ತಾರೆ? ಬಡವರಿಗೆ ಕೊಡಬಹುದಿತ್ತಲ್ಲ ಇದನ್ನೇ. ಅಂದ್ರೆ ಏನಂದ್ರೆ ಯೇಸು ಕ್ರಿಸ್ತನಿಗಿಂತ ಅವನು ದೊಡ್ಡವನಾಗ್ತಾನೆ. ಯೇಸು ಕ್ರಿಸ್ತನಿಗೆ ಒಂದ್ ಕಡೆ ಆಕೆಗೆ ಹೇಳ್ತಾ ಇದ್ದಾನೆ, ಇನ್ನೊಂದು ಕಡೆ ಯೇಸು ಕ್ರಿಸ್ತನಿಗೆ ಅದನ್ನ ಹೊಡಿಬೇಡಪ್ಪ, ಯೂದನ್ ಕೈ ಕೊಡು ಅಂತ ಅನ್ಕೊಂಡು ಹೇಳ್ಬೇಕು ಅಂತ ಅನ್ಕೊಂಡು ಯಾರು ಬಯಸ್ತಾ ಇದ್ದಾನೆ? ಯೂದನ್ ಬಯಸ್ತಾ ಇದ್ದಾನೆ. ಆದ್ರೆ ಇಲ್ಲಿ ಕರ್ತನು ಏನನ್ನ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ? ಹಾಗಾದ್ರೆ ಬಡವರ ಮೇಲೆ ಯೇಸು ಕ್ರಿಸ್ತನಿಗೆ ಪ್ರೀತಿ ಇಲ್ವಾ? ಯೇಸು ಕ್ರಿಸ್ತನ ಬಡವರಿಗೆ ಆತನು ಒಳ್ಳೆದನ್ನು ಮಾಡೋದಕ್ಕೆ ಇಷ್ಟ ಇಲ್ವಾ? ಅಥವಾ ಅವರ ಜೀವನವನ್ನ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ತರೋದಕ್ಕೆ ಇಷ್ಟ ಇಲ್ವಾ? ಎಲ್ಲವೂ ಇದೆ. ಆದ್ರೆ ಆ ಸಂದರ್ಭ ಏನಾಗಿತ್ತು, ಆಕೆ ಮಾಡುವಂತ ತಾತ್ಪರ್ಯ ಏನಾಗಿತ್ತು? ಅಲ್ಲಿ ಒಂದು ಪ್ರವಾದನೆ ನೆರವೇರಬೇಕಾಗಿತ್ತು. ಹಲ್ಲೆಲೂಯಾ. ಅಲ್ಲಿ ಒಂದು ಕರ್ತನ ಕಾರ್ಯ ಏನು ಕರ್ತನ ಕಾರ್ಯ? ಆಕೆ ಯಾವುದಕ್ಕೋಸ್ಕರ ಸಿದ್ಧ ಮಾಡ್ತಾ ಇದೆ ಯೇಸು ಕ್ರಿಸ್ತನನ್ನ? ಸಮಾಧಿಯ ದಿನಕ್ಕಾಗಿ ಆಕೆ ಸಿದ್ಧ ಮಾಡ್ತಾ ಇದ್ದಾನೆ. ನೋಡ್ರಿ, ಆ ಫರಿಸಾಯರ ಮಧ್ಯದಲ್ಲಿ ಆ ಶಿಲುವೆ ಇರುವಂತ ಸಂದರ್ಭದಲ್ಲಿ ಯಾರಿಗಾದ್ರೂ ಒಬ್ಬರಿಗಾದ್ರೂ ಶಿಷ್ಯರಿಗೆ ಧೈರ್ಯ ಇತ್ತ? ಅಲ್ಲಿ ಯೇಸು ಕ್ರಿಸ್ತನ ಸಮಾಧಿಗೆ ಇನ್ನು ಹೋಗ್ತಾನೆ, ಆತನಿಗೋಸ್ಕರ ಆತನ ಪಾದಕ್ಕೆ ಎಣ್ಣೆಯನ್ನ ಸುರಿದು ಹಚ್ಚಿ ಮಾಡೋಣ ಅಂತ ಅನ್ಕೊಂಡು ಧೈರ್ಯ ಇತ್ತ? ಯಾಕಂದ್ರೆ ಪಕ್ಕದ ಶಿಲುಬೆಯಲ್ಲಿ ಪೇತ್ರ ಇರ್ತಾ ಇದ್ದ, ಇಲ್ಲ ಅಂದ್ರೆ ಹಂಗೆ ಏನಾದ್ರು ಮಾಡಿದಿದ್ರೆ ಅವನ್ ನೀನು ಯೇಸುವಿನವನ ಅಂತ ಅನ್ಕೊಂಡು ಕೇಳಿದ್ರು ಕೂಡ ಅವನೇನ ಓಹೋ ಸಾಧ್ಯ ಇಲ್ಲ, ನೀನು ಯಾರನ್ನೋ ನೋಡಿರ್ಬೇಕು, ಗಡ್ಡ ಇತ್ತಾ ಅವನಲ್ಲ, ಈ ಡ್ರೆಸ್ ಹಾಕಿದ್ನ ಅದು ನಿನ್ನೆ ದಿವಸ ಜಾನ್ ಹಾಕಿದ್ದ ಅಂತ ಅನ್ಕೊಂಡು ಹೇಳಿದ್ನೇ ಗೊತ್ತಿಲ್ಲ. ಆದ್ರೆ ಅದನ್ನ ಏನ್ ಹೇಳ್ತಾನೆ? ನಾನಿರ್ಲಿಲ್ಲ ಅಂತ ಅನ್ಕೊಂಡೆ. ಅದೇ ರೀತಿಯಲ್ಲಿ ಅಂತ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡು ಕರ್ತನು ಗೊತ್ತಿದ್ದು ಅದನ್ನ ಹೇಳ್ತಾ ಇದ್ದಾನೆ. ನನ್ನ ಒಂದು ಏನ್ ಹೇಳ್ತಿದ್ರೆ ಅದರ ವಾಕ್ಯನ ಓದಿಕೊಳ್ಳೋಣ. ಈಕೆಯನ್ನು ಬಿಡುವು ನನ್ನನ್ನು ಹೂಣಿಡುವ ದಿವಸಕ್ಕಾಗಿ ಅದನ್ನ ಇಟ್ಟುಕೊಳ್ಳಲಿ ಅಂತ ಅನ್ಕೊಂಡು ಹೇಳಿದ್ರೆ, ಇದನ್ನ ಏನ್ ಮಾಡೋದಿಲ್ಲ, ಹೂಣಿಡುವ ದಿವಸಕ್ಕಾಗಿ ಅವತ್ತಿನ ದಿವಸ ಸುಗಂಧ ದ್ರವ್ಯವನ್ನ ಹಾಕಿ ಯಹೂದಿ ಸಂಸ್ಕಾರದಲ್ಲಿ ನನ್ನನ್ನು ಮಾಡಬೇಕಲ್ಲ, ಅದು ಕೂಡ ಕರ್ತನ ಒಂದು, ಯಾಕೆಂದ್ರೆ ಕರ್ತನ ಚಿತ್ತ ನೆರವೇರಬೇಕು ಅಂತ ಅನ್ಕೊಂಡೆ, ಅಥವಾ ದೇವ ಪ್ರವಾದನೆ ನೆರವೇರಬೇಕಂದ್ರೆ ಅದನ್ನ ಇಡುವುದು ಅನ್ಕೊಂಡು ಕರ್ತನ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನಮ್ಗೆ ಒಂದು ತಿಳಿಯುತ್ತ ವಿಷಯ, ಕರ್ತನು ಬಡವರ ಬಗ್ಗೆ ಚಿಂತೆ ಉಳ್ಳವನಲ್ವ? ಚಿಂತೆ ಉಳ್ಳವನೇ ಆಗಿದ್ದಾನೆ. ಆದ್ರೆ ಕೆಲವು ಆತ್ಮಿಕ ಕಾರ್ಯಗಳು ನಡೆಯುವಾಗ, ಕೆಲವು ದೇವರ ಒಂದು ಚಿತ್ತ ನಡೆಯುವಾಗ ಅದು ಹೀಗೇ ನಡೀಬೇಕು ಅಂತ ಇರುತ್ತೆ. ಅದಕ್ಕೆ ಅದು ಖರ್ಚಾಗಬೇಕು ಅಂತ ಕರ್ತನ ಬಯಸ್ತಾನೆ. ಆದ್ರೆ ಕೆಲವು ಬಾರಿ ಏನಾಗುತ್ತೆ, ನಮ್ಮ ಸುತ್ತಲಿರುವಂತ ಜನರು ನಾವು ಮಾಡುವ ಕಾರ್ಯವನ್ನು ನೋಡಿ ಏನ್ ಮಾಡ್ತಾರೆ, ಇದನ್ನೆಲ್ಲ ಇಷ್ಟೊಂದಲ್ಲ, ಇದು ಮಾಡ್ಬೇಕಿತ್ತ ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ಲಾಸ್ಟ್ ಟೈಮ್ ನೋಡ್ರಿ, ನಾವು ಚೇರ್ ಇಟ್ಟಿದ್ವಿ, ಎಲ್ಲೆಲ್ಲೋ ಚೇರ್ ಇಟ್ಟಿದ್ವಿ. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಇಷ್ಟೊಂದು ಚೇರ್ ಯಾಕೆ ತರಿಸಿದ್ರು, ಇಷ್ಟೊಂದು ಜನ ಬರ್ತಾರ ಅಂತ ಅನ್ಕೊಂಡಿರ್ಬೋದು. ಎಲ್ಲಿ ಬಂದಿದ್ರ ಜನ? ಕಾಲಿಡ ಜಾಗ ಇರಲಿಲ್ಲ. ಅದಕ್ಕೆ ಕರ್ತನ ಯಾವ ರೀತಿಯಲ್ಲಿ ಆಲೋಚನೆ ಗೊತ್ತಿಲ್ಲ. ಟೋಟಲ್ ಏನಂತಂದ್ರೆ ಎಲ್ಲಿ ತುಂಬಿಸಿದ್ವಿ ಅಂತಂದ್ರೆ ನೆಲನೆ ಕಾಣಬಾರ್ದು ಅಂತ ಅನ್ಕೊಂಡು ತುಂಬಿಸುತ್ತೀವಿ. ಕೆಲವು ಕಾರ್ಯಗಳು ನಮ್ಮ ಕಣ್ಣ ಮುಂದೆ ದೇವರ ಕಾರ್ಯ ನಡೆಯುವಾಗ ಅದು ಇದೇ ರೀತಿಯಲ್ಲಿ ನಡೀತಿದೆ ಅಂತ ಅನ್ಕೊಂಡು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರ ಹಸ್ತ ಅದು ಕಾಣದ ರೀತಿಯಲ್ಲಿ ಕೈ ಕೆಲಸ ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನೋಡ್ರಿ, ನಮಗೂ ಆಶೀರ್ವಾದ ಬರುವಾಗ ನಮಗೂ ಕೂಡ ಬಡವರು ಎನ್ನುವಂತ, ಅಥವಾ ಏನೂ ಇಲ್ಲದವರು, ಅಥವಾ ಸಹಾಯಕ್ಕೆ ಬೇಕಾದವರು ಅಂತ ಅನ್ಕೊಂಡು ಅನ್ಸಿದ್ರು ಕೂಡ ನಾವು ಅದನ್ನ ಯಾವ ರೀತಿಯಲ್ಲಿ ಕೊಡಬೇಕು ಅನ್ನೋದನ್ನ ಈ ಎರಡು ನಿದರ್ಶನದಿಂದ ನಮಗೆ ಕರ್ತನ ಹೇಳ್ತೇನೆ. ಆಶೀರ್ವಾದವನ್ನ ಬೇಗ ಬಿಟ್ಟಿಯಾಗಿ ಹಂಚಿ ನೀನು ಮಾಡಿದ್ರೆ ನಾಳೆ ದಿವಸ ಒಂದು ದಿವಸ ನಿನ್ನ ಬಲಹೀನತೆಯನ್ನು, ನಿನಗೆ ಕರುಣೆ ಒಂದೇ ಸರಿ ಉಕ್ಕಿ ಬರುತ್ತೆ, ದಯೆ ಉಕ್ಕಿ ಬರುತ್ತೆ ಅಂತ ಅನ್ಕೊಂಡು ಕಂಡುಕೊಂಡಂತ ಜನ ಏನ್ ಮಾಡ್ತಾರೆ, ಅನೇಕ ಕಥೆಗಳನ್ನ ಇಟ್ಕೊಂಡು ನಿನ್ನ ಮುಂದೆ ಬರ್ತಾರೆ, ಅವ್ರ ಕಥೆಗಳನ್ನ ಹೇಳ್ತಾರೆ. ಆವಾಗ ನಿನ್ನ ಕರುಣೆ ಬರುತ್ತೆ, ನೀನೇನ್ ಮಾಡ್ತೀಯ? ತೆಗೆದುಕೊಡ್ತೀಯ. ಒಂದು ದಿನ ಕೊಡ್ತೀಯ, 2 ದಿನ ಕೊಡ್ತೀಯ, 1 ವಾರ ಕೊಡ್ತೀಯ. ಅವ್ನ ಕೆಲಸನೇ ರಿಸೈನ್ ಮಾಡ್ಬಿಟ್ಟು ಮನೆಗೆ ಇರ್ತಾನೆ. ಯಾರು ಕೊಡ್ತಾರೆ ನಂಗೆ? ಅವ್ರು ಕೊಡ್ತಾರಲ್ಲ, ಅವ್ರ ಹತ್ರ ಹೋಗಿ ಸ್ಟೋರಿ ಬಿಟ್ರೆ ಆಯ್ತು.
ಅವ್ರ ಹತ್ರ ಹೋಗಿ ಒಂದು ಸ್ಟೋರಿ ಹೇಳಿದ್ರೆ ಆಯ್ತು, ಕೊಡ್ತಾರೆ. ಆದ್ರೆ ಇನ್ನೊಂದು, ನನ್ನನ್ನ ತಪ್ಪು ತಿಳ್ಕೋಬಾರ್ದು ನೀವು, ಯಥಾರ್ಥವಾಗಿ ಕಷ್ಟದಲ್ಲಿರುವವರಿಗೆ ಕರ್ತನ ಸಹಾಯ ಮಾಡುವಾತನಾಗಿ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ದಾನ ಧರ್ಮವನ್ನ ಮಾಡುವುದಕ್ಕೆ ನಮಗೆ ಕರ್ತನ ಹೇಳಿದ್ದಾನೆ. ಈ ಯಥಾರ್ಥತೆ ಹೇಗೆ ಗೊತ್ತಾಗುತ್ತೆ? ಮಾತಿನಿಂದ ಗೊತ್ತಾಗುತ್ತೆ. ದೇವರಾತ್ಮ ವಶನಾಗಿದ್ರೆ, ಕರ್ತನ ಹೇಳ್ತಾ ಇದ್ದೇನೆ, ದೇವರಾತ್ಮ ವಶನಾಗಿ ಯವನಸ್ಥನ ಬಗ್ಗೆ ಹೇಳ್ತೇನೆ, ನಿನ್ನ ಹೃದಯವನ್ನ ನೋಡಿದನಂತೆ, ಅವನನ್ನು ಗಮನಿಸಿ ನೋಡಿದನಂತೆ. ಇವತ್ತಿನ ದಿವಸ ದೇವರಾತ್ಮ ವಶರಾಗಿ ನಾವು ನಮಗೆ ಬರುವಂತ ಸಹಾಯ ಕೇಳೋದಕ್ಕೆ ಬರುವಂತ ವ್ಯಕ್ತಿಗಳ ನಾವು ಗಮನಿಸಿ ನೋಡೋದಾದ್ರೆ ಅವರ ಹೃದಯದಲ್ಲಿರುವ ವಿಚಾರವನ್ನ ಕರ್ತನು ನಮಗೆ ಪ್ರಕಟಪಡಿಸುವಾದನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಆಶೀರ್ವಾದ ಕೂಡ ಪೋಲಾಗದಂತೆ, ನಾವು ಕೂಡ ಆಶೀರ್ವಾದ ನಿಧಿಯಾಗಿರುವಂತೆ ಮತ್ತು ಅವರಿಗೂ ಕೂಡ ಆಶೀರ್ವಾದವನ್ನು ಹಂಚಿಕೊಳ್ಳುವ ಹಾಗೆ ಕರ್ತನು ಕಾರ್ಯ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಿಮಗೆ ಆಶೀರ್ವಾದ ಆಗಿರಬಹುದು. ಆ ಆಶೀರ್ವಾದವನ್ನ ನಾವು ಮೇಂಟೈನ್ ಮಾಡೋದು ಹೇಗೆ, ಉಳಿಸಿಕೊಳ್ಳೋದೇ ಹೇಗೆ, ನಾವು ಆಶೀರ್ವಾದ ನಿಧಿ ಹೇಗೆ ಆಗೋದು ಅನ್ನೋದನ್ನ ಇವತ್ತಿನ ದಿವಸ ನಾವು ಯೇಸು ಕ್ರಿಸ್ತನು ಜೀವಿತದಲ್ಲಿ ನಡೆದಂತ 2 ನಿದರ್ಶನದಿಂದ ನಾವು ಕಲಿತಿದ್ದೇವೆ. ಅದಕ್ಕೋಸ್ಕರ ಇದನ್ನ ನಾವು ಕಲಿಯದೆ ಹೋದ್ರೆ ನಮಗೆ ಯಾವಾಗ ಆಶೀರ್ವಾದ ಕೂಡ ಪ್ರಯೋಜನ ಇಲ್ಲ, ಯಾವಾಗ ಬ್ಲೆಸ್ಸಿಂಗ್ ಆದ್ರೂ ಪ್ರಯೋಜನ ಇಲ್ಲ, ಎಂತ ಪರಿಸ್ಥಿತಿಯಲ್ಲಿ ಬ್ಲೆಸ್ಸಿಂಗ್ ಆದ್ರೂ ಯಾವಾಗ ಆಶೀರ್ವಾದದ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ದೇವರಾತ್ಮ ವಶವುಳ್ಳವರಾಗಿ ನಡೆಸಲ್ಪಡುವಾಗ ನಮ್ಮ ಆಶೀರ್ವಾದವನ್ನು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು, ಎಷ್ಟು ಕೊಡಬೇಕು, ಎಷ್ಟು ಕೊಡಬಾರ್ದು, ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಯಾರಿಗೆ ಎಷ್ಟು ಕೊಡಬೇಕು, ಅದೇ ರೀತಿಯಲ್ಲಿ ಈ ಕೊಟ್ರೆ ಅವನು ಏನ್ ಮಾಡ್ತಾನೆ ಅನ್ನುವ ವಿಚಾರ ಎಲ್ಲವನ್ನು ನಮಗೆ ತಿಳಿಸಿಕೊಡುವಾತನ. ಹಲ್ಲೆಲೂಯಾ. ಆವಾಗ ನಮ್ಮ ಆಶೀರ್ವಾದ ಎಲ್ಲೂ ಕೂಡ ಸೋರಿ ಹೋಗೋದಿಲ್ಲ, ಎಲ್ಲೂ ಕೂಡ ಪೋಲಿ ಹೋಗೋದಿಲ್ಲ. ಕೆಲವರ ಜೇಬು ನೋಡಿದೀರಾ? ತೂತ ಜೇಬು ಹಿಂಗಾಗದ ಕೂಡಲೇ ಹಂಗೆ ಹೋಗ್ತಾ ಇರುತ್ತೆ. ತೂತ ಜೇಬುಳ್ಳವರಾಗಿರಬಾರದು. ದೇವರು ಜ್ಞಾನವನ್ನು ನಮಗೆ ಹೇಳುವ ಚೆನ್ನಾಗಿದ್ದಾನೆ. ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಕರ್ತನ ನಮಗೆ ಕೊಟ್ಟಿರುವಂತಹ ಆಶೀರ್ವಾದವನ್ನ ನಾವು ಕಳೆದುಕೊಳ್ಳದೆ ಅದು ಸೋರಿ ಹೋಗದಂತೆ, ಅದೇ ರೀತಿಯಲ್ಲಿ ಇನ್ನೊಬ್ಬರಿಗೆ ಕೊಡುವಾಗ ಜ್ಞಾನವುಳ್ಳವರಾಗಿ, ಕೇವಲ ದಯೆ ಕರುಣೆ ಮಾತ್ರವಲ್ಲ, ಆ ದಯೆ ಕರುಣೆ ಜೊತೆ ನಾವು ಜ್ಞಾನವನ್ನ ಸೇರಿಸುವ ಹಾಗೆ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನೇ, ನಮಗೆ ಜ್ಞಾನವನ್ನ, ವಿವೇಕವನ್ನ ದಯಪಾಲಿಸು. ನಿನ್ನ ಜ್ಞಾನ ಕರ್ತನೇ ರಾಜ ಪರಿಶುದ್ಧನಾದವರೇ, ನಿನ್ನ ಜ್ಞಾನವನ್ನು ನಮಗೆ ದಯಪಾಲಿಸುವುದಕ್ಕಾಗಿ ಸ್ತೋತ್ರ ಯೇಸುವೇ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವೆ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ ರಾಜ, ಈ ಒಂದು ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ನಮ್ಮ ಜೊತೆ ಮಾತನಾಡಿದೆಯಲ್ಲ ಕರ್ತನೇ, ನಾವು ಕರ್ತನೆ ನಮಗೆ ಕೊಡಲ್ಪಟ್ಟಂತ ಆಶೀರ್ವಾದವನ್ನ, ಆಶೀರ್ವಾದ ಬುಗ್ಗೆಯನ್ನ ಕರ್ತನೆ, ಆಶೀರ್ವಾದ ನಿಧಿಯನ್ನ ಕರ್ತನೆ ಬೇಕಾಬಿಟ್ಟಿಯಾಗಿ ಕರ್ತನೆ ಹಂಚದೆ ಕರ್ತನೆ ನಿನ್ನ ಚಿತ್ತ ಪ್ರಕಾರವಾಗಿ, ನಿನ್ನ ಆಲೋಚನೆಯಿಂದ, ನಿನ್ನ ಪ್ರೇರೇಪಣೆಯೊಂದಿಗೆ, ನಿನ್ನ ಕರ್ತನೆ ಜ್ಞಾನದೊಂದಿಗೆ ಅದನ್ನು ಸಂಭಾಲಿಸುವ ಹಾಗೆ ಇನ್ನೊಬ್ಬರಿಗೂ ಕೂಡ ಅದನ್ನ ಹಂಚುವ ಹಾಗೆ ನಮಗೆ ಸಹಾಯದಸ್ತವನ್ನ ಚಾಚು. ನಮ್ಮ ವಿರುದ್ಧವಾಗಿ ಕರ್ತನೆ ರಾಜ ನಮ್ಮಲ್ಲಿ ಸ್ವಾಮಿ ಅದರ ಬಗ್ಗೆ ಕರ್ತನೆ ಒಂದು ಅಜಾಗರೂಕತೆಯನ್ನ ಅಥವಾ ಕರ್ತನೆ ನಿರ್ಲಕ್ಷ್ಯವನ್ನ ತಂದಾಕಿ ನಮ್ಮ ಕೊಟ್ಟಲ್ಪಟ್ಟಂತ ಆ ಒಂದು ಆಶೀರ್ವಾದವನ್ನು ಕಳೆದುಕೊಳ್ಳುವಾಗೆ ಮಾಡುವಂತ ಎಲ್ಲಾ ಸೈತಾನನ ತಂತ್ರಗಳು, ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಬಿಡುಗಡೆ ಉಂಟು ಮಾಡಿ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಭೆ ಪ್ರಾರ್ಥಿಸಿ ಹೊಂದಿಕೊಳ್ತಾರೆ. ಜೀವವುಳ್ಳ ತಂದೆ, ಆಮೆನ್.